ಸಾಕ್ ಸುಮ್ಕಿರಪ್ಪ. ರೋಡದಕ್ಕೂ ಹೊಡ್ಕ ಬಂದಿದ್ಯಾ, ಬಿದ್ದಿದ್ರೆ ಬಿದ್ರೆ ಬೀಳ್ತಿದ್ದೆ, ಆಗೋ ಮನ ಆಗೋಯ್ತಲ್ಲ. ನೀನ್ ಬಿದ್ರೆಷ್ಟು ಇದ್ರೆಷ್ಟು. ಯಾಕೆ ಹೊಡಿತಿದ್ದೀರಾ? ದಾರಿ ಉದ್ಕು ಹೊಡ್ಕೊಂಡ್ ಬಂದ್ರ ಅವನ್ನ. ಹೊಡ್ಕೊಂಡ್ ಬಂದ ಮೈಗಳು ನನ್ ಮಗನ, ಇವನು ಮೈಗಳು ನನ್ ಮಗ. ಪ್ಲಾನ್ ಮಾಡ್ಕೊಂಡೆ ಬಂದಿದ್ಯಾ ಕಣ್ಲಾ ನೀನು. ನನಗೆ ಮುಂಚೆನೆ ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಾಗಿದ್ದಿದ್ರೆ ನೀನ್ ಊಟದಲ್ಲಿ ಜಾಪಾಳ ಮಾತ್ರ ಹಾಕ್ತಿದ್ದೆ. ಅರ್ಜೆಂಟ್ ಆಗೈತೆ ಅಂತ ಓಡೋಯ್ತಿದ್ದೆ ನೀನು. ಪಾಪಿ ನನ್ ಮಗ ಕಣ್ಲಾ ನೀನು, ಪಾಪಿ ನನ್ ಮಗ. ನಿನ್ನ ಜನ್ಮಕ್ಕಿಷ್ಟು. ಯಾಕ್ರಿ ಬೈತೀರ ಅವನ್ನ? ಪಾಪ ಸುಸ್ತಾಗಿರುತ್ತೋ ಏನೋ. ನೀವ್ ಹಿಂಗೆ ಬೈದು ಹೊಡೆದು ಮಾಡ್ತಿದ್ರೆ ಇವನ್ ಜೊತೆ ಮನೆ ಬಿಟ್ಟು ಎಲ್ಲರೂ ದೂರ ಹೊಂಟೋಯ್ತೀನಿ ಅಣ್ಣಯ್ಯ. ನೀನ್ ಯಾಕೆ ಹೋಯ್ತೀಯಾ? ಈ ನನ್ನ ಮಗನ ಕಳಿಸು 2 ತಿಂಗಳು, ಎಲ್ಲಾದ್ರೂ ದುಡ್ಕೊಂಬರ್ಲಿ, ಆಗ ಗೊತ್ತಾಯ್ತದ ಇವನಿಗೆ ಕಷ್ಟ ಏನು ಅಂತ. ಬೇಕುಪ, ಇದೆಲ್ಲ ನನ್ ಸಲುವಾಗಿ ಮಾಡ್ತಾ ಇಲ್ಲ ಕಲ, ನಿನ್ ಸಲುವಾಗಿ ಮಾಡ್ತಾ ಇವನಿ. ನಾಳೆ ದಿನ ನಾ ಸತ್ರೆ ನಿನ್ಗೆ ನಯ ಪೈಸೆ ಬೆಲೆ ಇರಲ್ಲ. ಆಗ ನೀನ್ ಏನ್ ಮಾಡ್ತೀವ ಅಂತ ಯೋಚನೆ ಮಾಡಿ ಮಾಡಿ ನನ್ಗೆ ನಿದ್ದೆನೆ ಬರಕಿಲ್ಲಕಲ್ಲ. ಮತ್ತೆ ಗಂಟೆ ಹೊಡೆದಂಗೆ 10 ಗಂಟೆ ಆಯ್ತಿದಂಗೆ ಮನೆ ಕತಿಯ ಜಾಗದ ಬಿಟ್ಟ ಅಂದ್ರೆ ಹಿಂದಿರೋದೆಲ್ಲ ಕಕ್ಕು ಬಿಡ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಕಲ್ತಿದ್ಯಾ? ನಿನ್ನ ಹೆತ್ತಿರೋ ತಪ್ಪಿಗೆ ನಾನು ಬದುಕಿರೋ ಗಂಟ ನಿನ್ನನ್ನು ನಾನೇ ಸಾಕ್ತೀನಿ ಕಣ್ಣ. ಹೇಳಿ ಅವನಿಗೆ, ಬಿಡ್ಸಿ ಹೇಳು. ಕರ್ಮ ಅನುಭವಿಸ್ಬೇಕು. ಅಪ್ಪ ಎಷ್ಟು ಕಷ್ಟ ಪಡ್ತಾನೆ ಅಂತ ಗೊತ್ತಾಗ್ಲಿ. ಯಾಕ್ಲೆ ಏನ್ ಮಾಡ್ತೀಯ? ಅಪ್ಪ ಹೇಳ್ದಂಗ್ ಮಾಡ್ಬಾರ್ದಾ? ನೀನೇನೋ ಹಿಂಗ್ ಹೇಳ್ತಿದ್ಯಾ? ನಿಮ್ಮಪ್ಪನಾಗಿ ಓನರ್ ಆಗು ಅನ್ನೋದ್ ಬಿಟ್ಟು ಬೇರೆ ಕೈ ಕೆಳಗಡೆ ಕೆಲಸ ಮಾಡು ಅಂತ ಹೇಳ್ತಿದ್ಯಾ? ನೀನು ಚೆನ್ನಾಗಿ ಹೇಳ್ತೀಯ ಬಿಡು. ಅದು ಸರಿನಯ್ಯ, ನೀನ್ ನನ್ ರಾಜ್ಕುಮಾರ, ರಾಜ್ ನಂಗೆ ಇರು. ಕೈಕಲ್ ತಕ ಊಟಕ್ಕೆ ಇಕ್ತೀನಿ ಬಾ. ಹುಡುಗನ್ ಕಾಲಿನ ನೋವ ಯಾವ ನೋಡ್ರು ಕಿಸುತ್ತಿರ್ತಾಳೆ. ನಡಿಯಮ್ಮಿ. ಹೌದಾ? ಅಪ್ಪಂಗೆ ಹೇಳ್ತೀನಿ. ಗುಂಡಮ್ಮ, ನೀನ್ ಪ್ರಸಾದ ಕೊಡ್ತೀಯ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ನೀನ್ ಲೆಕ್ಕದಲ್ಲಿ ಹೆಂಗ್ ಪಕ್ಕನೋ ನಾನು ಹಂಗೆ ತೂಕದಲ್ಲಿ ಪಕ್ಕ. ಸ್ವಲ್ಪ ಜಾಸ್ತಿ ಆಗಿದೆ ತಾಳು. ಇವತ್ತು ನಮ್ಗೆ ಪ್ರಸಾದ ಸಿಕ್ದಂಗೆ. ಅತ್ತೆ ಬಂದ್ರು. ಅತ್ತೆ, ಪಾರ್ವತಿ ಕುತ್ಕೊಳ್ಳಿ. ಅತ್ತೆ ಕೂತ್ಕೊಳ್ಳಿ, ಕಾಫಿ ತಕೊಂಬರ್ತೀನಿ. ಕಾಫಿ ಎಲ್ಲ ಏನು ಬೇಡ ರಾಣಿ. ಶಿವು ಎಲ್ಲಿ? ಅತ್ತೆ, ಪಾರು, ಚೆನ್ನಾಗಿದ್ದೀರಾ? ಏನ್ ಸಮಾಚಾರ ಅತ್ತೆ? ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದ್ವಿಪ್ಪ. ಓ, ಮಾವ ಕೊಟ್ಟಾಯ್ತಲ್ಲತ್ತೆ. ಆದ್ರೆ ಕೊಡಕ್ಕೆ ನನ್ನನ್ನು ಕರೀಲಿಲ್ವಲ್ಲಪ್ಪ. ನನ್ನ ಮಗಳ ಮದುವೆಗೆ ನನ್ನ ತವ್ರ ಮನೆಯವ್ರನ್ನ ನಾನೇ ಕರೆದು ಹೋಗೋಣ ಅಂತ ಬಂದೆಪ್ಪ. ಜೊತೆಗೆ ದೀಪೋತ್ಸವನೂ ಮಾಡಿಸ್ತಿದ್ದೀವಿ ಕಣ್ರು, ನೀವೆಲ್ಲರೂ ಬರಬೇಕು. ಶಿವು, ಈ ಮದುವೆನ ನೀನೇ ಮುಂದೆ ನಿಂತು ಮಾಡಿಸ್ಬೇಕಪ್ಪ. ಮಾವನು ಇದೇ ಮಾತು ಹೇಳಿದ್ರು ಕಣತ್ತೆ. ಅದ್ಯಾವ್ರ ಹೆಂಗ್ ನಡೆಸ್ತಾನೋ ಹಂಗೆ ಆಯ್ತದೆ, ಚಿಂತೆ ಮಾಡ್ಬೇಡತ್ತೆ. ಸರಿಪ್ಪ. ಅಣ್ಣ ಎಲ್ಲಿದ್ದಾನೆ? ರೂಮ್ ಒಳಗಿದ್ದಾರೆ. ಪಾರ್ವತಿ, ಮತ್ತೆ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ? ಹಾಂ, ಎಲ್ಲ ರೆಡಿ ಆಗ್ತಿದೆ. ಆಗೋವರೆಗೂ ಕಾಯ್ತಿದ್ದೇನೆ ಅಲ್ವಾ ಮಾವ? ನನ್ನ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು. ಎಲ್ಲರೂ ಬರ್ತೀರಾ? ಹೋಗಿ ಬರೋಣವಾ? ಹೋಗಿ ಬರೋಣ್ರವಾ? ಸರಿ ಪಾರು. ಮಾವ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬರ್ತೀಯಾ? ಪಾಪರ ಲೇ ಸೋಮ, ಬೆಳಗ್ಗೆ ಬೆಳಗ್ಗೆನೆ ಕುಡಿತಾ ಕುಂತ್ಕೊಂಡಿದ್ಯಲ್ಲ, ಮದುವೆ ಆಗೋ ಗಂಟ ಹೊಸಿ ತಡ್ಕಲ್ಲ. ನನ್ಗೆ ಈ ಮದುವೆನೇ ಬೇಡ. ಲೇ
ಅಡುಗೆ ಬಡಿಸೋ ಟೈಮ್ನಾಗ ಯಾವನ ಎಲೆ ಎತ್ತಿ ಎಸಿತಾನಿಲ್ಲ. ಆದ್ರೆ ನಾಯಿ ನೆಕ್ಕಿರೋ ಅನ್ನ ತಿನ್ನೋಕೆ ನಾಯನ್ ಗತಿಗೆಟ್ಟಿಲ್ವಲ್ಲ. ಏನಿಲ್ಲ ತೆಗೆದು ನೋಡು. ಲೋ ಸೋಮ, ಪೆನ್ನು ಪೆನ್ಸಿಲ್ ಇಟ್ಕೊಂಡಿರೋ ಪ್ರತಿಯೊಂದು ಮಗನೂ ಇದನ್ನ ಗೀಚ್ತದೆ. ಹಂಗಾರೆ ಈ ಮೊಬೈಲ್ ಸುಳ್ಳು ಹೇಳ್ತದ? ಲೋ, ನಾ ನಿನ್ಗೆ ಮೊದಲೇ ಹೇಳಿವ್ನಿ, ಇದು ಮದುವೆ ಅಲ್ಲ, ಯವ್ವಾರ. ಅವಳ ಕುತ್ತಿಗೆಗೆ 3 ಗಂಟೆ ಬೀಳೋ ಗಂಟ ತಡಕ. ಹಂಗಂತ ಅವ್ನು ಯಾವನ ಜೊತೆನೋ ಓಡಾಡೋಣ ಮರ್ವಾದೆ ಬಿಟ್ಟು ನಂಗೆ ಕಟ್ತೀಯ. ನಿನ್ ಕೋಪ ನಂಗೆ ಅರ್ಥ ಆಗ್ತದಲ್ಲ. ನಿನಗೆ ನನ್ನ ಮ್ಯಾಗ ನಂಬಿಕೆ ಐತಾ ಇಲ್ಲ? ಅಣ್ಣ, ನೀ ಹೇಳಿದ್ರೆ ನಾನು ಕತ್ತರಿಸಾದ್ರು ನಿನ್ ಕಾಲ್ ತವಾಗ್ತೀನಿ. ಹಂಗಿದ್ಮೇಲೆ ಕೇಳಿಸ್ಕ. ಮದುವೆ ಆಗೋ ಗಂಟ ನಿನಗೆ ಬೇಲಿ, ಆಮೇಲೆ ಮುರ್ಕೊಂಡೋಯ್ತೀಯೋ ಹಾರ್ಕೊಂಡೋಯ್ತೀಯೋ ನಿನಗೆ ಬಿಟ್ಟಿದ್ದು. ಇದಕ್ಕೆಲ್ಲ ಕಾರಣ ಆಗಿರೋ ಬಡ್ಡಿ ಆದ ಶಿವನ್ ಮಾತ್ರ